2013 ಇಂದ ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಲೋನ್ ಅಂತ 80% ಮಾಡಿಸ್ಕೊಡ್ತೀವಿ. ಏನು ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಮಾಡಿಸ್ಕೊಡ್ತೀವಿ. ಓಕೆ ಓಕೆ ಓಕೆ. ಒಂದು 60 ಡೇಸ್ ತಗೊಂತೀವಿ. ಹಾ ಯಾಕೆಂತಂದ್ರೆ ಬೇಗ ಆದ್ರೂ ಆಗ್ಬೋದು, ಹಾ ಇಲ್ಲ ಒಂದು 5 ದಿವಸ ಆ ಕಡೆನೂ ಆದ್ರೂ ಆಗ್ಬೋದು. ಹಾ. ಯಾಕಂದ್ರೆ RTO ಕೆಲಸ ನಮ್ದಲ್ವಲ್ಲ, ವೆಹಿಕಲ್ಸ್ ಏನಿದ್ರು ನಮ್ಮ ಕೆಲಸ. ಬಟ್ RTOದಲ್ಲಿ ಕೆಲಸ ಬೇಗ ಆದಷ್ಟು ನಾವು ನಿಮಗೆ ಕಾರ್ಡ್ ಅಂತೂ ಕೊಡ್ತೀವಿ. 10,000 ಡೆಪಾಸಿಟ್ ಇಡಬೇಕಾಗುತ್ತೆ. ಹಾ ಹಾ 10,000 ಡೆಪಾಸಿಟ್ ಇಟ್ಬಿಟ್ಟು ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಹಾ. ನೀವು ಟ್ರಾನ್ಸ್ಫರ್ ಆದ ತಕ್ಷಣ ನಮ್ಗೆ RC ಕಾರ್ಡ್ ವಾಟ್ಸಪ್ ಮಾಡಿದ್ರೆ, ಯಾಕೆಂದ್ರೆ ನಾವು ಕಂಪ್ನಿ ಒಳಗೆ ಒಂದು 10,000 ಡೆಪಾಸಿಟ್ ಇಟ್ಬಿಟ್ಟು ತಗೊಬರೋದು. ಹಾ ಹಾ ನೀವು ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ನೀವು ಹಂಗೆ ಪೆಂಡಿಂಗ್ ಉಳಿಸ್ಕೊಂಡಿದ್ರೆ ನಮ್ಗೆ ಈ ಕಡೆ 10,000 ಹೋಗುತ್ತೆ. ಹಾ. ಆದ್ದರಿಂದ ದಯವಿಟ್ಟು ಬೇಕಾದ್ರೆ ಡಾಕ್ಯುಮೆಂಟ್ಸ್ ಕೊಡ್ತೀವಿ, ಟ್ರಾನ್ಸ್ಫರ್ ಮಾಡಿ RC ಕಾರ್ಡ್ ವಾಟ್ಸಪ್ ಮಾಡಿದ್ರೆ ನಿಮ್ಗೆ 10,000 ರೀಫಂಡ್ ಆಗುತ್ತೆ, ನಮಗೆ ಕಂಪ್ನಿಯಿಂದ ನಮ್ಗೆ 10,000 ರೀಫಂಡ್ ಆಗುತ್ತೆ. ಥ್ಯಾಂಕ್ಸ್ ಅಣ್ಣ. ಕಸ್ಟಮರ್ ಒಂದು ಗಾಡಿ ಪರ್ಚೇಸ್ ಮಾಡಿದ್ರು ಅಂತಂದ್ರೆ ಹಾ ಅವ್ರಿಗೆ ಲೋನ್ ಬೇಕಾ, ಲೋನ್ ಕೂಡ ನಾವು ಮಾಡಿಸ್ಕೊಡ್ತೀವಿ. ಸರಿ. ಇಲ್ಲ ಕ್ಯಾಶಲ್ಲಿ ಹೋಗೋದಾದ್ರೆ ಒಂದು 3,000 ಟ್ರಾನ್ಸ್ಫರ್ ಅಮೌಂಟ್ ಬರುತ್ತೆ. ಬಿಟ್ಟರೆ ಇಲ್ಲಿ ಯಾವುದೇ ರೀತಿ ಕಮಿಷನ್ ಏನಿಲ್ಲ. ಹಾ ಹಾ ನೀವು ಗಾಡಿ ತಗೊಳ್ಳೋದಾದ್ರೆ ಒಂದು ಗಾಡಿ ಟೆಸ್ಟ್ ಡ್ರೈವ್ ಮಾಡಿ ಮೆಕ್ಯಾನಿಕ್ ಕರ್ಕೊಂಡ್ಬನ್ನಿ. ನಿಮ್ಗೆ ಓಕೆ ಆಯಿತು ಅಂತಂದರೆ ಕುಂತ್ಕೊಂಡು ಸ್ವಲ್ಪ ರೇಟಲ್ಲೂ ಕೂಡ ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಕೊಡೋಣ. ಒಂದು 60 ಡೇಸ್ ತಗೊಂತೀವಿ. ಹಾ ಯಾಕೆಂತಂದ್ರೆ ಬೇಗ ಆದ್ರೂ ಆಗ್ಬೋದು, ಹಾ. ಇಲ್ಲ ಒಂದು 5 ದಿವಸ ಆ ಕಡೆನೂ ಆದ್ರೂ ಆಗ್ಬೋದು. ಹಾ. ಯಾಕಂದ್ರೆ RTO ಕೆಲಸ ನಮ್ದಲ್ವಲ್ಲ, ವೆಹಿಕಲ್ಸ್ ಏನಿದ್ರು ನಮ್ಮ ಕೆಲಸ. ಅಣ್ಣ ಮೊದಲಿಗೆ ಹಾ. ಆಟೋಮೆಟಿಕ್ ವೆಹಿಕಲ್ ತೋರ್ಸೋಣ. ಓಕೆ 2012 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಗಾಡಿ ತುಂಬಾ ಚೆನ್ನಾಗಿದೆ. ಹಾ. ಸ್ಪೋರ್ಟ್ಸ್ ವೇರಿಯಂಟ್, AC ಹಾ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಹಾ ಗಾಡಿ ಕ್ಲಾಸ್ ಆಗಿದೆ. ಹಾ. ಇದು ಬಂದು 3,25,000 ರೂಪಾಯಿಗೆ ಆಗುತ್ತೆ. 3,25,000 ರೂಪಾಯಿ ಆಟೋಮೆಟಿಕ್. ಹೌದು. ಓಕೆ 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 ಓಕೆ. ಏನ್ ಮಾಡ್ಲೋದ್ರಿ? 12 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಸೂಪರ್ ಬಸ್. ಅಣ್ಣ ನೆಕ್ಸ್ಟ್ ವೆಹಿಕಲ್ ಬಂದು ಇದು ಕೂಡ ಆಟೋಮೆಟಿಕ್ ವೆಹಿಕಲ್. 2012 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಆಸ್ಟಾ ಟಾಪ್ ಅಂಡ್, AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ವಿತ್ ಸನ್ ರೂಫ್ ಬರುತ್ತೆ. ಇದಕ್ಕೆ 3,35,000 ರೂಪಾಯಿಗೆ ಆಗುತ್ತೆ. 3,35,000 ರೂಪಾಯಿಗೆ ಆಗುತ್ತೆ. ಹೌದು. ಏನು ಇಯರ್ ಇಂಡಿಯನ್ ಆಫರ್ ಏನಾರು ಇದೆಯಾ? ಬೆಸ್ಟ್ ಆಫರಲ್ಲೇ ಕೊಡೋಣ. ಇಯರ್ ಅಂಡ್ ಆಫರ್ ಅಂತಲೇ ನಾವು ರೇಟ್ಗಳೆಲ್ಲ ಕಡಿಮೆ ಹೇಳ್ತಾ ಇದ್ದೀವಿ. ಬನ್ನಿ, ಅದರಲ್ಲೂ ಕುಂತ್ಕೊಂಡು ನೀವು ಗಾಡಿ ಇಷ್ಟ ಆಯಿತು ಅಂತಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಣ. ಅದರಲ್ಲೂ ನಮ್ಮ ಸಿಟಿ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಅಣ್ಣ. ಆಲ್ಟೋ 800 2012 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದು ಬರೀ 2,45,000 ರೂಪಾಯಿಗೆ ಆಗುತ್ತೆ. 2,45,000. ಬನ್ನಿ, ನಿಮ್ಮ ಚಾನಲ್ ಕಡೆಯಿಂದ ಬಂದು 2,35,000 ರೂಪಾಯಿ. ಒಂದು ಆಟೋಮೆಟಿಕ್, ಇದು ಕೂಡ 2016 ಮಾಡಲು ಸಿಂಗಲ್ ಓನರ್, ಬರೀ 2,65,000 ರೂಪಾಯಿ ಕೊಡೋಣ. 2,65,000 ಆಟೋಮೆಟಿಕ್ ಖಂಡಿತ ಕೊಡೋಣ. ಸೂಪರ್ ಅಣ್ಣ. ಓಕೆ. ಇದು ಕೂಡ ಆಟೋಮೆಟಿಕ್ ವೆಹಿಕಲ್, 2010 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಆಸ್ತಾ ಟಾಪ್ ಅಂಡ್ ವಿತ್ ಸನ್ ರೂಫ್ ಕೂಡ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 33,000 ಓಡಿದೆ. ಬನ್ನಿ, 2,85,000 ರೂಪಾಯಿ ಕೊಡೋಣ. 2,85,000 ಕೊಡ್ತೀರಿ? ಹೌದಣ್ಣ. ಆಟೋಮೆಟಿಕ್ ಬರೀ 33,000 ಓಡಿದೆ. ಅಣ್ಣ ಆಲ್ಟೋ K10 15 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 2,35,000 ರೂಪಾಯಿ ಕೊಡೋಣ. 2,35,000 ರೂಪಾಯಿಗೆ ಲೋನ್ ಬೇಕಾ ನಿಮಗೆ? ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ 80% ತನಕ ಲೋನ್ ಕೂಡ ಮಾಡಿಸ್ಕೊಡೋಣ ಬನ್ನಿ. ಆಲ್ಟೋ 800 2014 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಬರೀ 57,000 ಓಡಿದೆ. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದು ನಿಮಗೆ 2,65,000 ರೂಪಾಯಿ ಕೊಡೋಣ. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 2,45,000 ರೂಪಾಯಿ ಕೊಡೋಣ. 2,45,000 ಕೊಡ್ತೀರಿ? ಹೌದು. ಓಕೆ ಅಣ್ಣ. ನೆಕ್ಸ್ಟ್ ವೆಹಿಕಲ್ ಬಂದು i20 2018 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, 92,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದು AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, 2 ಏರ್ ಬ್ಯಾಗ್ ಕೂಡ ಬರುತ್ತೆ. ಗುಡ್ ಕಂಡೀಷನ್ ವೆಹಿಕಲ್. ಇದು ಬಂದು 5,35,000 ರೂಪಾಯಿ ಕೊಡೋಣ. 5,35,000. ಹೌದು. ಓಕೆ ಅಣ್ಣ. ನೆಕ್ಸ್ಟ್ ವೆಹಿಕಲ್ ಬಂದು ಇದು ಕೂಡ i20 20 ಮಾಡಲು ಸಿಂಗಲ್ ಓನರ್ ವೆಹಿಕಲ್, 54,000 ಓಡಿದೆ. ಸ್ಪೋರ್ಟ್ಸ್ ವೇರಿಯಂಟ್, ಗುಡ್ ಕಂಡೀಷನ್ ವೆಹಿಕಲ್. ಇದು ಕೂಡ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 80% ತನಕ ಲೋನ್ ಕೂಡ ಮಾಡಿಸ್ಕೊಡೋಣ. ಇದು ಬಂದು 5,90,000 ರೂಪಾಯಿಗೆ ಆಗುತ್ತೆ. 5,90,000 ಕೊಡ್ತಾ ಇದ್ದೀರಿ? ಹೌದು. 20 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಅಣ್ಣಾಜಿ ನೆಕ್ಸ್ಟ್ ವೆಹಿಕಲ್ ಬಂದು ಸ್ಕೋಡಾ ರ್ಯಾಪಿಡ್ 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್, 1,17,000 ಓಡಿದೆ. ಡೀಸೆಲ್ ವೇರಿಯಂಟ್, ಟಾಪ್ ಅಂಡ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು ಬರೀ 4,95,000 ರೂಪಾಯಿ ಕೊಡೋಣ. 4,95,000 ರೂಪಾಯಿಗೆ ಅಣ್ಣ. ಇಯರ್ ಅಂಡ್ ಆಫರ್, ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡೋಣ. ಬನ್ನಿ, ಗಾಡಿಗಳೆಲ್ಲ ಗುಡ್ ಕಂಡೀಷನ್ ಆಗಿದ್ದಾವೆ. ನೆಕ್ಸ್ಟ್ ವೆಹಿಕಲ್ ಬಂದು ಸಿಯಾಸ್ ಗಾಡಿ, 2015 ಮಾಡಲು ZXi ಪ್ಲಸ್ ಟಾಪ್ ಅಂಡ್,
ಹಾ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಹಾ. ಬರೀ 4,25,000 ರೂಪಾಯಿ ಕೊಡೋಣ. 4,25,000 4,25,000 ರೂಪಾಯಿ ಕೊಡೋಣ. ಓಕೆ ಅಣ್ಣ. ನೆಕ್ಸ್ಟ್ ವೆಹಿಕಲ್ ಅಣ್ಣ. ನೆಕ್ಸ್ಟ್ ವೆಹಿಕಲ್ ಬಂದು ಡಸ್ಟರ್ 110 PS 14 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ 4,35,000 ರೂಪಾಯಿಗೆ ಆಗುತ್ತೆ. 4,35,000 4,35,000 ರೂಪಾಯಿ ಕೊಡೋಣ. ಓಕೆ 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 ಅಣ್ಣ. ನೆಕ್ಸ್ಟ್ ನೆಕ್ಸ್ಟ್ ವೆಹಿಕಲ್ ಒಂದು ಬೊಲೆನೋ ತೋರಿಸಿ. ತುಂಬಾ ಜನ ಬೊಲೆನೋ ಕೇಳ್ತಾ ಇರ್ತಾರೆ. ಹೌದಣ್ಣ. ಆ 17 ಮಾಡಲು ಸೆಕೆಂಡ್ ಓನರ್ ಬರೀ 77,000 ಓಡಿದೆ. ಪುಷ್ ಬಟನ್ ಸ್ಟಾರ್ಟ್, ಟಾಪ್ ಅಂಡ್ ಮಾಡಲು, ಪೆಟ್ರೋಲ್ ವೇರಿಯಂಟ್. ಇದು ಬಂದು 5,30,000 ರೂಪಾಯಿಗೆ ಆಗುತ್ತೆ. 5,30,000 ಕೊಡ್ತೀರಿ? 5,30,000 ರೂಪಾಯಿ ಕೊಡೋಣ. ಓಕೆ. ಇದಕ್ಕೆ 80% ಲೋನು ಖಂಡಿತ ಮಾಡಿಸ್ಕೊಡೋಣ. ಪ್ರೊಫೈಲ್ ಚೆನ್ನಾಗಿರ್ಬೇಕಷ್ಟೇ. ಓಕೆ 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 ಅಣ್ಣ. ಮುಂದಿನ ಗಾಡಿ ನೆಕ್ಸ್ಟ್ ವೆಹಿಕಲ್ ಬಂದು i20 ಹಾ ಡೀಸೆಲ್ ಹಾ ಸ್ಪೋರ್ಟ್ಸ್ ವೇರಿಯಂಟ್ ಹಾ 2011 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಗಾಡಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಹಾ. 2,60,000 ರೂಪಾಯಿ ಕೊಡೋಣ. 2,60,000 ಕೊಡ್ತೀರಿ? 2,60,000 ರೂಪಾಯಿ ಕೊಡೋಣ. ಸೂಪರ್ ಅಣ್ಣ. ಅಣ್ಣ ನೆಕ್ಸ್ಟ್ ಅಣ್ಣ. 11 ಮಾಡಲು ವ್ಯಾಗನರ್, ಹಾ 11 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, LXi, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಹಾ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಹಾ. ಅಣ್ಣ 2,25,000 ರೂಪಾಯಿ ಕೊಡೋಣ. 2,25,000 ಕೊಡ್ತೀರಿ? 2,25,000 ರೂಪಾಯಿ 11 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಓಕೆ ಅಣ್ಣ. ನೆಕ್ಸ್ಟ್ ಅಣ್ಣ ಬಾಣ. ನೆಕ್ಸ್ಟ್ ವೆಹಿಕಲ್ ಡಸ್ಟರ್ ತೋರಿಸಿ. ಇವನ್ ಅಣ್ಣ, ಇವನ್ ತಮ್ಮ. ಓ ಹಂಗ. ಇದು 110 PS, ಇದು 85 PS. ಅಣ್ಣ ಇದು 14 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಹಾ. ಕ್ಲಾಸ್ ಆಗಿದೆ ಗಾಡಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಹಾ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಹಾ. ಇದು ಬಂದು ನಿಮ್ಗೆ 4,25,000 ರೂಪಾಯಿಗೆ ಆಗುತ್ತೆ. 4,25,000 ಕೊಡ್ತೀರಿ ನೀವು? 4,25,000 ರೂಪಾಯಿಗೆ ಕ್ಲಾಸ್ ಆಗಿದೆ ಗಾಡಿ. ತಗೊಂಡು ಮಾಡ್ಸೋ ಅಂತದ್ದು ಏನಿಲ್ಲ. ಹಾ. ಸಣ್ಣ ಪುಟ್ಟ ಒಂದು ಆಯಿಲ್ ಸರ್ವಿಸ್ ಒಂದು ಮಾಡಿಸ್ಕೋಬೇಕು. ಗುಡ್ ಕಂಡೀಷನ್ ವೆಹಿಕಲ್. ಓಕೆ ಅಣ್ಣ ಓಕೆ ಅಣ್ಣ. ನೆಕ್ಸ್ಟ್ ಅಣ್ಣ ಯಾವ್ದು ಇದು? ಬ್ರೀಜ್ ಅಣ್ಣ? ನೆಕ್ಸ್ಟ್ ವೆಹಿಕಲ್ ಬಂದು ಬ್ರೀಜಾ. ಹಾ ಬ್ರೀಜಾದಲ್ಲಿ 17 ಮ್ಯಾನುಫ್ಯಾಕ್ಚರಿಂಗ್, 18 ರಿಜಿಸ್ಟ್ರೇಷನ್, ZAE ಡೀಸೆಲ್ ವೇರಿಯಂಟ್. ಹಾ ಬರೀ 40,000 ಓಡಿದೆ. ಹಾ 7,55,000 ರೂಪಾಯಿಗೆ ಆಗುತ್ತೆ. 7,55,000 ಮಾಡ್ತಾ ಇದ್ದೀರಿ? 7,55,000 ರೂಪಾಯಿಗೆ ಬರೀ 40,000 ಓಡಿರ್ತಕ್ಕಂಥ ಗಾಡಿ. ಹಾ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಇದಕ್ಕೂ ಕೂಡ 80% ಲೋನ್ ಮಾಡಿಸ್ಕೊಡೋಣ. ಓಕೆ ಅಣ್ಣ ಓಕೆ ಅಣ್ಣ. ನೆಕ್ಸ್ಟ್ ಅಣ್ಣ. ನೆಕ್ಸ್ಟ್ ಬನ್ನಿ, ಅಣ್ಣ ಶಿಫ್ಟ್. ಹಾ ಇದು ಕೂಡ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಹಾ. ಅಂದ್ರೆ ಪೆಟ್ರೋಲ್ ವೇರಿಯಂಟ್, 17 ಮಾಡಲು, ಥರ್ಡ್ ಓನರ್ ಆಗಿದೆ. ಹಾ 1,04,000 ಜಿನಿಯನ್ ಮೀಟರ್, ಆಕ್ಷನ್ ಫ್ರೀ ವೆಹಿಕಲ್. ಹಾ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಇದು ಬಂದು ನಿಮ್ಗೆ 4,55,000 ರೂಪಾಯಿಗೆ ಆಗುತ್ತೆ. ಎಷ್ಟಕ್ಕಾಗುತ್ತೆ? 4,55,000. ಓಕೆ ಅಣ್ಣ ಓಕೆ ಅಣ್ಣ. ನೆಕ್ಸ್ಟ್ ಗಾಡಿ ಅಣ್ಣ. i20 ಬಂದು 2014 ಮಾಡಲು ಸ್ಪೋರ್ಟ್ಸ್ ವೇರಿಯಂಟ್, ಪೆಟ್ರೋಲ್ ಗಾಡಿ. ಹಾ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಹಾ ಬರೀ 2,80,000 ರೂಪಾಯಿ ಕೊಡೋಣ. 2,80,000 ಕೊಡ್ತೀರಿ ಇದನ್ನ? 2,80,000 ರೂಪಾಯಿ ಕೊಡೋಣ. ಸೂಪರ್ ಅಣ್ಣ ಸೂಪರ್ ಅಣ್ಣ. ಅಣ್ಣ ನೆಕ್ಸ್ಟ್ ಗಾಡಿ ಅಣ್ಣ. ನೆಕ್ಸ್ಟ್ ವೆಹಿಕಲ್ ಬಂದು ಆಲ್ಟೋ K10 11 ಮಾಡಲು ಸಿಂಗಲ್ ಓನರ್ ವೆಹಿಕಲ್, VXi, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಹಾ 2 ಲಕ್ಷ ಕೊಟ್ಬಿಡೋಣ ಅಣ್ಣ. 2,00,000 ಕೊಡ್ತೀರಿ? 2 ಲಕ್ಷ ಕೊಡೋಣ. ಓಕೆ ಅಣ್ಣ. ನೆಕ್ಸ್ಟ್ ಅಣ್ಣ. ನೆಕ್ಸ್ಟ್ ವೆಹಿಕಲ್ ಬಂದು ಆಲ್ಟೋ 800 13 ಮಾಡಲು ಸಿಂಗಲ್ ಓನರ್ ವೆಹಿಕಲ್, 59,000 ಓಡಿದೆ. ಹಾ 1,65,000 ರೂಪಾಯಿ ಸಿಗುತ್ತೆ. 1,65,000 ಕೊಡ್ತಾ ಇದ್ದೀರಿ? ಬನ್ನಿ, ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 1,55,000 ರೂಪಾಯಿ ಮುಗಿಸ್ಕೊಡೋಣ. ಓಕೆ ಅಣ್ಣ ಓಕೆ. ಬಂದು ಡಸ್ಟರ್ 2012 ಮಾಡಲು, ಹಾ ಥರ್ಡ್ ಓನರ್ ಆಗಿದೆ. ಹಾ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡೋಣ. ಯಾಕಂದ್ರೆ ಇಯರ್ ಎಂಡ್ ಆಫರ್ ಅಲ್ಲಿ, ಹಾ. ಇಯರ್ ಎಂಡ್ ಆಫರ್ ಇಲ್ವಾ ಅಂತಾರೆ. ಬರೀ 2,50,000 ರೂಪಾಯಿಗೆ 110 PS ಕೊಡೋಣ, ಡೀಸೆಲ್ ಗಾಡಿ. ಎಷ್ಟರು? ಡಸ್ಟರ್ 110 PS ಬರೀ 2,50,000. ಹಾ 2,50,000 ಡಸ್ಟರ್ ಕೊಡ್ತಾ ಇದ್ದೀರಾ? ಓಕೆ ಅಣ್ಣ. ನೆಕ್ಸ್ಟ್ ಅಣ್ಣ. ನೆಕ್ಸ್ಟ್ ವೆಹಿಕಲ್ ಬಂದು ನೋಡಿ ಗೂಡ್ಸ್ ವೆಹಿಕಲ್, ಹಾ ಅಶೋಕ್ ಲೈಲ್ಯಾಂಡ್ ಹಾ 17 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ವಿತ್ ಕಂಟೈನರ್ ಇದೆ. ಹಾ ತುಂಬಾ ಎಲ್ಲದಕ್ಕೂ ಯೂಸ್ ಆಗಂತ ಗಾಡಿ. ಹಾ ಇದು ಬಂದು 4 ಲಕ್ಷಕ್ಕೆ ಆಗುತ್ತೆ. 4,00,000 4,25,000 ಹೇಳೋದು. ಹಾ. ಬನ್ನಿ, ಒಂದು 4 ಲಕ್ಷ ಕೊಡೋಣ. ಓಕೆ ಅಣ್ಣ. ನೆಕ್ಸ್ಟ್ ಅಣ್ಣ. ನೆಕ್ಸ್ಟ್ ವೆಹಿಕಲ್ ಬಂದು ಒಂದು ಶಿಫ್ಟ್ ಡಿಸೈರ್ ತೋರಿಸಿ. ದುಡಿಯೋ ಅಂತ ಗಾಡಿ. ಓ ಒಂದು ಸಂಸಾರನೇ ಸಾಕ್ಬೋದು ಇದು. ಎಲ್ಲ ಬೋರ್ಡು? ಎಲ್ಲ ಬೋರ್ಡು. ಅಣ್ಣ 2015 ಮಾಡಲು, ಥರ್ಡ್ ಓನರ್ ಆಗಿದೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಹಾ ಇದು ಬಂದು 1,75,000 ರೂಪಾಯಿ ಕೊಡೋಣ. 1,75,000 ಕೊಟ್ಬಿಡ್ತೀರಾ? ಫೈನಲ್ ರೇಟು 1,75,000 ರೂಪಾಯಿಗೆ ಆಗುತ್ತೆ. ದುಡಿಯೋರ್ಗೆ ಒಳ್ಳೆ ಗಾಡಿ. ಡೀಸೆಲ್ ಗಾಡಿನ ಒಂದು ಸಂಸಾರನೇ ಸಾಕ್ಬೋದು. ಹಾ ಒಂದು ಸಂಸಾರನೇ ಸಾಕಂತ ಗಾಡಿ ಇದು. ಹೌದಲ್ಲ? ಹೌದು, ಕರೆಕ್ಟಾಗಿ ಹೇಳ್ತೀಯಣ್ಣ ನೀನು. ಇನ್ನೊಂದು ಯಾವ್ದು? ಬೊಲೆರೋ ಕ್ಯಾಂಪರ್ ಹಾ 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಅಣ್ಣ 2 in 1. ಅಂದ್ರೆ 5 ಜನಗಳು ಕುಂತ್ಕೋಬಹುದು. ಹಾ ಬಟ್ ಗೂಡ್ಸು ಹಾಕ್ಬೋದು. ಹಾ 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 ಹಾ. ಇದು ಬಂದು 15 ಮಾಡಲು ಸಿಂಗಲ್ ಓನರ್ ವೆಹಿಕಲ್, 4,15,000 ರೂಪಾಯಿಗೆ ಆಗುತ್ತೆ. 4,15,000. 4,15,000 ರೂಪಾಯಿಗೆ ಆಗುತ್ತೆ. ಓಕೆ ಅಣ್ಣ. ನೆಕ್ಸ್ಟ್ ಇದು ಐಕೋ. ನೆಕ್ಸ್ಟ್ ವೆಹಿಕಲ್ ಬಂದು ಈಕೋ 7 ಸೀಟರ್ ವೆಹಿಕಲ್,
12 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಬನ್ನಿ 2,85,000 ಕೊಡೋಣ. 285. 2,85,000. ಫುಲ್ಲು. ನೆಕ್ಸ್ಟ್ ವೆಹಿಕಲ್ ಬಂದು ಸ್ಯಾಂಟ್ರೋ ಹಾ 2011 ಮಾಡಲು 5th ಓನರ್ ಆಗಿದೆ. ಹಾ. ಬರೀ 1,25,000 ಕೊಡೋಣ. 125 ಕೊಟ್ಬಿಡ್ತೀರಾ? 1,25,000 ನಿಮ್ ಚಾನಲ್ Seven. ಕಡೆಯಿಂದ ಬಂದ್ರೆ 7. 11 ಮಾಡಲು ಹಾ ಓನರ್ ಮಾತ್ರ 5th ಓನರ್ ಆಗಿದೆ. ಗಾಡಿ ಗುಡ್ ಕಂಡೀಷನ್ ಆಗೈತೆ. ಆಯ್ತು. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 1,20,000 ಆಗುತ್ತೆ. ಸೂಪರ್ ಬಸ್. ಹಾ ವ್ಯಾಗನರ್ ಬಂದು 2,25,000 14 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಹಾ ಬರೀ 59,000 ಹೊಡಿದೆ. ಓಕೆ. ಇದಾವ್ದು ಟ್ರ್ಯಾಕ್ಟರ್ ಇದೆ? ಟ್ರ್ಯಾಕ್ಟರ್ ನಮ್ದಿಲ್ಲ. ಯಾರ್ದಿದು? ಇದನ್ನ ತೋರಿಸಿ. ಹಾ ಟಿ ಹಾ 12 ಮಾಡಲು ಸಿಂಗಲ್ ಓನರ್ ಗೂಡ್ಸ್ ಗಾಡಿ. ಗೂಡ್ಸ್ ಗಾಡಿ. ಪ್ಯಾಸೆಂಜರ್ ಗಾಡಿ ಅಲ್ಲ, ಗೂಡ್ಸ್ ಗಾಡಿ. ಹಾ ಫ್ರೆಶ್ ಶಾಪ್ಸಿ ಇನ್ಶೂರೆನ್ಸ್ ಎಲ್ಲ ನಾವೇ ಮಾಡಿಸ್ಕೊಡ್ತೀವಿ. ಹಾ 2,90,000 ಆಗುತ್ತಣ್ಣ. 290 ಕಾಯ್ತದೆ. 2,90,000 ಆಗುತ್ತೆ. ಓಹೋ. ಏನ್ ಮಾಡ್ಲು? 12 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಹಾ 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 ಸೂಪರ್ ಅಣ್ಣ. ನೆಕ್ಸ್ಟ್ ಯಾವ್ದಣ್ಣ? ನೆಕ್ಸ್ಟ್ ಬನ್ನಿ ತೋರಿಸ್ತೀನಿ. ಹಾ, ತೋರ್ಸಿ ವ್ಯಾಗನರ್ ಅಣ್ಣ. ತುಂಬಾ ಚೆನ್ನಾಗಿದೆ. ಹಾ 2007 ಮಾಡಲ್. ಅಣ್ಣ 2007 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಗುಡ್ ಕಂಡೀಷನ್ ಆಗೈತೆ ಗಾಡಿ. ಹಾ ತುಂಬಾ ಚೆನ್ನಾಗಿದೆ. ಟೈರ್ ಕಂಡೀಷನ್ ನೋಡೋದಾದ್ರೆ ಹಾ. 90% ಟೈರ್ ಇದೆ. ಹಾ 1,55,000 ಆಗುತ್ತೆ. ಎಷ್ಟು ಓನರು? ಸೆಕೆಂಡ್ ಓನರ್ VXI AC ಪವರ್ ಸ್ಟೀರಿಂಗ್, 2 ಪವರ್ ವಿಂಡೋ ಕೂಡ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಹಾ ಹಾ 1,55,000 ಆಗುತ್ತೆ. 55ಕ್ಕೆ. ಓಕೆ ಅಣ್ಣ. ಇದು ನೆಕ್ಸ್ಟ್ ವೆಹಿಕಲ್ ಬಂದು ಶಿಫ್ಟ್ ಡಿಸೈರ್. ಹಾ ಅಣ್ಣ 10 ಮಾಡಲು ಸಿಂಗಲ್ ಓನರ್ ವಿತ್ ಫ್ರೆಶ್ ಶಾಪ್ಸಿ ಎಲ್ಲ ರನ್ನಿಂಗ್ ಇದೆ. ಅಣ್ಣ ಇದು ಬಂದು ಬರೀ 2,60,000 2,45,000 ಮಾಡಿ. 245. 245. ಓಕೆ. ಒಳ್ಳೆ ಆಫರ್ ಅಣ್ಣ. ಹಾ ಹೇಳಣ್ಣ. ಇದು ಬಂದು 13 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ i10 ಸ್ಪೋರ್ಟ್ಸ್ ವೇರಿಯಂಟು. ಹಾ 2,95,000 ಆಗುತ್ತೆ ಅಣ್ಣ. ಇದು 295 ಕೊಡ್ತೀರಿ? 295ಗೆ ಗಾಡಿ ಕ್ಲಾಸ್ ಆಗದೆ. 2,95,000 ಬನ್ನಿ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡಿಕೊಡೋಣ ಅಣ್ಣ. ಇದು ಈಕೋ ಬಂದು 19 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಹಾ 5 ಸೀಟರ್ ವಿತ್ AC ಬರುತ್ತೆ. ಹಾ ಇದು ಬಂದು ಒಂದು 3,95,000 ಆಗುತ್ತೆ. 395 ಕೊಡ್ತೀರಾ? ಇನ್ನೂ 5,000 ಕಮ್ಮಿ ಮಾಡೋಣ ಬನ್ನಿ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಲೋನ್ ಕೂಡ 80% ಲೋನ್ ಕೂಡ ಮಾಡಿಸ್ಕೊಡೋಣ. ಓ ಸೂಪರ್ ಅಣ್ಣ. ಅಣ್ಣ ನೆಕ್ಸ್ಟ್ ಇದಾದಣ್ಣ? ನೆಕ್ಸ್ಟ್ ವೆಹಿಕಲ್ ಬಂದು ಅಣ್ಣ ಅದಿಲ್ಲ, ಹಾ ಈ ಕಡೆವೆಲ್ಲ ನಮ್ಮವಲ್ಲ. ಓಕೆ ಅಣ್ಣ. ಇದು ಫಿಯಟ್ ಲೀನಿಯಾ ಹಾ 9 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಡೀಸೆಲ್ ಗಾಡಿ. ಹಾ ಬರೀ 1,85,000. ಲೀನಿಯಾ 1,80,000. 1,85,000. ಹ್ಮ್ ಶಿಫ್ಟ್ VDI 13 ಮಾಡಲು ಸಿಂಗಲ್ ಓನರ್ 3,55,000. 355. ಅಣ್ಣ ಸ್ಯಾಂಟ್ರೋ ತೋರಿಸಿ. ಹಾ. ಅದು ಬಂದು 1,15,000. 7 ಸೆಕೆಂಡ್ ಓನರ್ ವೆಹಿಕಲ್ GLS. ಓಕೆ. ಇನ್ನೊಂದು ತೋರಿಸಿ. ತುಂಬಾ ಚೀಪ್ ಅಂಡ್ ಬೆಸ್ಟ್. ಚೀಪ್ ಅಂಡ್ ಬೆಸ್ಟ್. ಚೀಪ್ ಅಂಡ್ ಬೆಸ್ಟ್ ನೋಡಿ. ಆಲ್ಟೋ K10 ಹಾ 1,45,000 11 ಮಾಡಲು ಕೊಡೋಣ. 11 ಎಷ್ಟು ಓನರು? ಓನರ್ ಮಾತ್ರ 5th ಓನರ್ ಆಗಿದೆ. ಗಾಡಿ ಚೆನ್ನಾಗಿದೆ. VXI 1,45,000. ಟೈರ್ ಗಿರ್ ಎಲ್ಲ ಚೆನ್ನಾಗಿದ್ದಾವೆ. ಗಾಡಿ ಚೆನ್ನಾಗಿದೆ. ಟೈರ್ ಕಂಡೀಷನ್ ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿದೆ. ಓನರ್ ಮಾತ್ರ 5th ಓನರ್ ಆಗಿದೆ. 1,45,000 ಕೊಡೋಣ. ಸೂಪರ್ ಅಣ್ಣ. ನೆಕ್ಸ್ಟ್ ಯಾವ ಗಾಡಿ ಇರ್ದೇವಣ್ಣ? ನೆಕ್ಸ್ಟ್ ವೆಹಿಕಲ್ ಬನ್ನಿ ತೋರಿಸ್ತೀನಿ. ತುಂಬಾ ಗಾಡಿಗಳಿದಾವೆ ಈ ಸಾರಿ. ಇಯರ್ ಅಂಡ್ ಆಫರ್ ಅಂತ ತುಂಬಾ ಸ್ಟಾಕ್ ಇದಾವೆ ವೆಹಿಕಲ್ಸ್. ಬನ್ನಿ ಒಂದು ಬೆಸ್ಟ್ ಪ್ರೈಸ್ ಎಲ್ಲ ಕೊಡೋಣ ಗಾಡಿನ. ಇದಣ್ಣ ಸ್ಪಾರ್ಕ್ 2009 ಮಾಡಲು ಹಾ ಸೆಕೆಂಡ್ ಓನರ್ ವೆಹಿಕಲ್. ಹಾ 69,000 ಓಡಿದೆ. ಹಾ ಬರೀ 95,000. 11 ಮಾಡ್ಲು 7 ಮಾಡಲು 7. ಸಾರಿ 9 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಸ್ಪಾರ್ಕ್ ಚೆವರ್ಲೆಟ್ ಸ್ಪಾರ್ಕ್ ಬರೀ 95,000. ಓಕೆ ಅಣ್ಣ. ನೆಕ್ಸ್ಟ್ ಅಣ್ಣ ಬೊಲೆನೋ ಬಂದು 2017 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಡೀಸೆಲ್ ಗಾಡಿ. ಹಾ ಆಲ್ಫಾ ಟಾಪ್ ಅಂಡ್ ಮಾಡಲು ಹಾ 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 ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಅಣ್ಣ. ಡೀಸೆಲ್ ವೇರಿಯಂಟ್. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಹಾ. 6,25,000 ಕೊಡೋಣ. 625. 6,25,000ಕ್ಕೆ. ಓಕೆ ಅಣ್ಣ. ಅದು ವ್ಯಾನ್ ಇದೆ? ಓಮಿನಿ ಒಳಗೆ 3 ಗಾಡಿ ಇದಾವಣ್ಣ. ಅಣ್ಣ ಏನ್ ಮಾಡ್ಲು? ಇದು 2010 ಮಾಡಲು ಸೆಕೆಂಡ್ ಓನರ್. ಎಷ್ಟು? ಬರೀ 1,40,000 ಕೊಡೋಣ. ಅದೇನು ಅಷ್ಟು ಕಮ್ಮಿ? ಆಸ್ ಇಟ್ ಈಸ್ ಕಂಡೀಷನ್ 1,40,000 ವಿತ್ LPG ಇದೆ. ಓಕೆ ಓಕೆ 5 ಸೀಟರ್ ವೆಹಿಕಲ್. ಅಣ್ಣ ಇದು ನಿಮ್ಗೆ 18 ಬೇಕಾ? ಸಿಂಗಲ್ ಓನರ್ ಗಾಡಿ. ಹಾ. ಬರೀ 50,000 ಓಡಿದೆ. ಹಾ 50,000 ಓಡಿದೆ. 8 ಸೀಟರ್ ವೆಹಿಕಲ್. ಓಮಿನಿ ಗುಡ್ ಕಂಡೀಷನ್ ವೆಹಿಕಲ್. ಇದು ಬಂದು 3,25,000. ಬನ್ನಿ ಒಂದು 3,10,000 ಕೊಡೋಣ. ಓಮಿನಿ ಮಾತ್ರ ಚೆನ್ನಾಗವಣ. ನಿಮ್ಮಲ್ಲಿ ಒಂದು 6-7 ಗಾಡಿ ಅವೆ. ತುಂಬಾ ಚೆನ್ನಾಗಿದಾವಣ್ಣ ಗಾಡಿಗಳು ಈ ಸಾರಿ. 19 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದು ಕೂಡ 8 ಸೀಟರ್ ವೆಹಿಕಲ್. ಹಾ. ಇದು ಬಂದು 3,40,000 ಆಗುತ್ತೆ. 340 3,40,000 8 ಸೀಟರ್ ವೆಹಿಕಲ್. ಓಮಿನಿ 54,000 ಓಡಿದೆ. ಆಕ್ಷನ್ ಫ್ರೀ ವೆಹಿಕಲ್. ಎಷ್ಟು ಗಾಡಿ ಒಟ್ಟು ಇವು ವ್ಯಾನ್ಗಳು? ಟೋಟಲ್ ಆಗಿ ಇವಾಗ ಪ್ರೆಸೆಂಟ್ 3 ಇದಾವೆ. 7 ಗಾಡಿ ಇದೆ. ಎಲ್ಲ ಸೋಲ್ಡ್ ಆಗಿದಾವೆ. 3 ಗಾಡಿ ಇದಾವೆ.
ನೋಡಿ ಇದೆ ನೆಕ್ಸ್ಟ್ ಅಣ್ಣ. ವೆಹಿಕಲ್ ಬಂದು I10 ಹಾ 2010 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಆಟೋಮೆಟಿಕ್ ಗಾಡಿ. ಇದು ಕೂಡ ತುಂಬಾ ಚೆನ್ನಾಗಿದೆ, ಫ್ರೆಶ್ ಎಫ್ಸಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಹಾ. ಇದು ಬಂದು 2,55,000 ರೂಪಾಯಿಗೆ ಆಗುತ್ತೆ. 250 ಕೊಡ್ತೀರಿ. ನೆಕ್ಸ್ಟ್ ವೆಹಿಕಲ್ ಬಂದು SX4 ಹಾ ಅಣ್ಣ 2011 ಮಾಡಲು ಥರ್ಡ್ ಓನರ್ ZXi ಟಾಪ್ ಅಂಡ್ ವೇರಿಯಂಟ್. ಹಾ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಹಾ ಅಣ್ಣ. ಅಣ್ಣ 1,95,000 ರೂಪಾಯಿಗೆ ಆಗುತ್ತೆ. ಏನ್ ಮಾಡ್ಲಿ ಇದು? 2011 ಮಾಡಲು 11 ಮಾಡ್ಲಿ. ZXi ಟಾಪ್ ಅಂಡ್ ವೇರಿಯಂಟ್ SX4 SX4 1,95,000 ರೂಪಾಯಿಗೆ ಆಗುತ್ತೆ. ಅಣ್ಣ ಇದಣ್ಣ. ಟಾಟಾ ಮಾನ್ಸಾ ಬಂದು 2010 ಮಾಡಲು ಫ್ರೆಶ್ ಎಫ್ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಪೆಟ್ರೋಲ್ ವೇರಿಯಂಟ್. ಹಾ ಇದು ಬಂದು 1,90,000 ರೂಪಾಯಿಗೆ ಆಗುತ್ತೆ. ಬನ್ನಿ ನಿಮ್ಮ ಚಾನಲ್ ಕಡೆಯಿಂದ ಬಂದು 1,80,000 180 ಕೊಡ್ತೀರಿ. 1,80,000 ರೂಪಾಯಿ ಕೊಡೋಣ. ಅಣ್ಣ ಅಣ್ಣ ನೆಕ್ಸ್ಟ್ ಗಾಡಿ ಯಾವ್ದು ತೋರಿಸ್ತೀವಿ? ನೆಕ್ಸ್ಟ್ ವೆಹಿಕಲ್ ಲಾಡ್ಜಿ ತೋರಿಸಿ. ಅಣ್ಣ 7 ಸೀಟರ್ ವೆಹಿಕಲ್ ತುಂಬಾ ಜನ ಕೇಳ್ತಾ ಇರ್ತಾರೆ. ಹೌದೌದು. ಇದು ಬಂದು 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಹಾ 110 PS, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಅಣ್ಣ. ಡೀಸೆಲ್ ವೇರಿಯಂಟ್. ಹಾ. ಅಣ್ಣ ಇದು ಬಂದು 4,75,000. ಓ ಒಂದು 10,000 ಕಮ್ಮಿ ಆಗುತ್ತೆ. 4,65,000 ರೂಪಾಯಿಗೆ 7 ಸೀಟರ್ ವೆಹಿಕಲ್. 4,10,000. ಓಕೆ ಅಣ್ಣ ನೆಕ್ಸ್ಟ್ ಅಣ್ಣ. ನೆಕ್ಸ್ಟ್ ವೆಹಿಕಲ್ ಬಂದು ವ್ಯಾಗನರ್ 2011 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ 2,45,000. 245. 245 ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಬನ್ನಿ, ಹ್ಮ್. ಬೆಸ್ಟ್ ಆಫರ್ ಅಲ್ಲಿ ಕೊಡ್ತಾ ಇದೀವಿ ಪ್ರೆಸೆಂಟ್. ಯಾಕಪ್ಪ ಏನಪ್ಪಾ ಅಂತಂದ್ರೆ ಅಣ್ಣ. ಇಯರ್ ಎಂಡ್ ಆಫರ್. ತುಂಬಾ ಜನ ಕೇಳ್ತಾರೆ ಇಯರ್ ಎಂಡ್ ಆಫರ್ ಏನಿಲ್ವಾ ಅಂತ. ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿಗಳು ಕೊಡ್ತೀನಿ. ಅಣ್ಣ. ನೋಡಿ 2015 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ XEV 500 ಹಾ. 888 ಟಾಪ್ ಅಂಡ್ ವೇರಿಯಂಟ್. ಹಾ ಇದು ಬಂದು 7,65,000 ಹೇಳೋದು. ಅಣ್ಣ. ಬನ್ನಿ ಒಂದು 7,45,000 ರೂಪಾಯಿ ಕೊಡೋಣ. ಇದಾವ್ದಣ್ಣ. ಇದು ಸೋಲ್ಡು, ಅದು ಸೋಲ್ಡು. ಓಕೆ ಓಕೆ ಇನ್ನೊಂದು ಇದೆ ನೋಡಿ, ಬ್ಲಾಕ್ ಕಲರ್, ಬ್ಲಾಕ್ ಬ್ಯೂಟಿ, ಅಣ್ಣ. XEV 500 888 ಹಾ 12th ಮಾಡಲು 12 4th ಓನರ್ ಆಗಿದೆ. ಹಾ. ಬರೀ 4,35,000 ರೂಪಾಯಿಗೆ ಆಗುತ್ತೆ. 435. 4,35,000 ರೂಪಾಯಿಗೆ ಆಗುತ್ತೆ. ಅಣ್ಣ. ನಿಶಾನ್ ಟೆರೆನೋ 2014 ಮಾಡಲು ಸಿಂಗಲ್ ಓನರ್. ಹಾ ಇದು ಕೂಡ ಟಾಪ್ ಅಂಡ್ ವೇರಿಯಂಟ್, 110 PS. ಹಾ. ಇದು ಬಂದು 3,40,000 ರೂಪಾಯಿಗೆ ಆಗುತ್ತೆ. 340 340. ಬನ್ನಿ ನಿಮ್ಮ ಚಾನಲ್ ಕಡೆಯಿಂದ ಬಂದು ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡೋಣ. ಗಾಡಿ ಇಷ್ಟ ಆಯ್ತು ಅಂತಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಫೋರ್ಡ್ ಫಿಗೋ ಬಂದು 2012 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಹಾ. ಬರೀ 1,75,000. 175 ಫೋರ್ಡ್ ಫಿಗಾ ಕೊಡ್ತಾ ಇದ್ದಾರೆ. ಫೋರ್ಡ್ ಫಿಗೋ 12 ಮಾಡಲು ಸಿಂಗಲ್ ಓನರ್, ಡೀಸೆಲ್ ವೇರಿಯಂಟ್. ಡೀಸೆಲ್. ಓಕೆ ಅಣ್ಣ. ಅಣ್ಣ ಶಿಫ್ಟ್ ಡಿಸೈರ್ ಬಂದು 2008 ಮಾಡಲು 28 ವರೆಗೂ FC ಇದೆ, ಪೆಟ್ರೋಲ್ ವೇರಿಯಂಟ್. ಗಾಡಿ ಚೆನ್ನಾಗಿದೆ. ಹಾ. ಇದು ಬಂದು 1,95,000 ರೂಪಾಯಿಗೆ ಆಗುತ್ತೆ. 190 ಕೊಡ್ತೀರಿ. ಹೌದು. ಅಣ್ಣ ಇದಣ್ಣ. ನೆಕ್ಸ್ಟ್ ವೆಹಿಕಲ್ ಬಂದು ಸೆಲೋರಿಯಾ 2015 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದು 3,10,000 ಕೋಟಿಂಗ್ ಇರೋದು. 2,95,000 ರೂಪಾಯಿಗೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಲೋನ್ ಕೂಡ ಮಾಡಿಸ್ಕೊಡೋಣ. ಲೋನು ಕೂಡ ಆಗುತ್ತೆ. ಖಂಡಿತ ಮಾಡಿಸ್ಕೊಡೋಣ. ಓಕೆ ಅಣ್ಣ ಇದಣ್ಣ. ನೆಕ್ಸ್ಟ್ ವೆಹಿಕಲ್ ಬಂದು I10. ಹಾ. I10 ಅಲ್ಲಿ ಸ್ಪೋರ್ಟ್ಸ್ ವೇರಿಯಂಟ್, ಹಾ. 84,000 ಓಡಿದೆ. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಹಾ 15 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಹಾ. 3,10,000 ಹೇಳೋದು. 2,95,000 ರೂಪಾಯಿಗೆ ಆಗುತ್ತೆ. ಓಕೆ ಬನ್ನಿ ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ. ಓಕೆ ಅಣ್ಣ. ಓಕೆ ಅಣ್ಣ. ಅಣ್ಣ ಇದು ಬಂದು ವ್ಯಾಗನರು LXi ಹಾ 2011 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. 2,35,000 ರೂಪಾಯಿಗೆ ಆಗುತ್ತೆ. 235 ಕೊಡ್ತೀರಿ. 2,35,000 ರೂಪಾಯಿಗೆ ಆಗುತ್ತೆ. ಓಕೆ ಅಣ್ಣ. ಓಕೆ ಅಣ್ಣ. ಇದೊಂದು ಗಾಡಿ ಇದೆ ಹೇಳ. ರಿಡ್ಸ್ ಪೆಟ್ರೋಲ್ ವೇರಿಯಂಟ್ 11 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಹಾ ಇದು ಬಂದು 2,60,000 ರೂಪಾಯಿಗೆ ಆಗುತ್ತೆ. ಬನ್ನಿ 2,45,000 ರೂಪಾಯಿ ಕೊಟ್ಬಿಡೋಣ. ಸೂಪರ್ 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 ಅಣ್ಣ. ಇದು ಅಣ್ಣ ಇದು ಶಿಫ್ಟ್ ಬಂದು 2011 ಮಾಡಲು ZXi ಟಾಪ್ ಅಂಡ್ ವೇರಿಯಂಟ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ, ಪೆಟ್ರೋಲ್ ವೇರಿಯಂಟ್. ಅಣ್ಣ. ಇದು ಬಂದು ಒಂದು 2,55,000 ರೂಪಾಯಿಗೆ ಆಗುತ್ತೆ. 255 ಕೊಡ್ತೀರಿ. 2,55,000 ರೂಪಾಯಿಗೆ ಆಗುತ್ತೆ. ಅಣ್ಣ ಇದು ಇದು ಬಂದು I10 ಮ್ಯಾಗ್ನಾ ವೇರಿಯಂಟ್ 2012 ಮಾಡಲು ಥರ್ಡ್ ಓನರ್. ಬರೀ 2,10,000 ರೂಪಾಯಿಗೆ ಆಗುತ್ತೆ. 210 ಕೊಡ್ತೀರಿ. 2,10,000 ರೂಪಾಯಿಗೆ ಆಗುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಕೊಟ್ಬಿಡ್ತೀರಿ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಓಕೆ ಯಾಕೆ ಗೊತ್ತಾ, ಇವಾಗ ಕಸ್ಟಮರ್ಗೆ